ಈಗ ಎದ್ದೀನಿ ಮಾರ್ನಿಂಗ್ 5:15 ಈಗ ಟೈಮ್ ಆಗೈತಿ ನೋಡ್ರಿ. ಮೇಲೆ ಚಂದ್ರನೂ ಕಾಣತ್ತಾನ. ಇವತ್ತೇನತ್ತಂದ್ರೆ 75 ಹಾರ್ಡ್ ಒಳಗೆ ಡೈಲಿ ರೂಟೀನ್ ಏನಿರ್ತೈತಿ ಎಲ್ಲಾನು ನೋಡೋಣ ಈ ವ್ಲಾಗ್ ಒಳಗೆ. ಈಗ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಗ್ರೌಂಡಿಗೆ ಹೋಗೋನು, ಅಲ್ಲಿ ವರ್ಕೌಟ್ ಮಾಡೋನು. ವರ್ಕೌಟ್ ಮಾಡಿ ಮುಂದಿನ ಏನಿರ್ತೈತಿ ಎಲ್ಲ ನೋಡೋನು. ಅದ್ರಾಗ ಮಾರ್ನಿಂಗ್ ಹೇಳ್ಬೇಕಂತಂದ್ರೆ ಥಂಡಿನೂ ಭಾಳ ಐತಿ. ಈಗ ಈ ಥಂಡಿ ಒಳಗೆ ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಕೈತಿ, ಆದ್ರೂ ಹೇಳಬೇಕು. ಮಾರ್ನಿಂಗ್ ಹೇಳೋದ್ರಿಂದ ಮೂಡ್ ಫ್ರೆಶ್ ಇರ್ತೈತಿ. ಮಧ್ಯಾಹ್ನ ಬೇಕಾದ್ರೆ ನಿದ್ದೆ ಬರ್ತೈತಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲಾಂದ್ರೆ 1 ತಾಸು ಮಕ್ಕೊಂಡ್ರೆ ನಡಿತೈತಿ. ವರ್ಕೌಟ್ ಮಾಡೋನು. ವರ್ಕೌಟ್ ಮಾಡಿ ಮುಂದಿನ ಏನೇನು ಡಯಟ್ ಪ್ಲಾನ್ ಐತಿ ಎಲ್ಲ ನೋಡೋನು ಈ ವಿಡಿಯೋದಾಗ. ಮಾರ್ನಿಂಗ್ ಎದ್ದ ಮಾರಿ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಬಾಡಿ ಕಂಡೀಷನ್ ಹಿಂಗೈತಿ. ಈಗ ಜಾಕೆಟ್ ಹಾಕೊಂಡು ವರ್ಕೌಟ್ ಮಾಡಕ್ಕೆ ಈಗ ಫ್ರೆಶ್ ಆಗಿ ಗ್ರೌಂಡಿಗೆ ಹೊಂಟೀನಿ. ಒಂದೊಂದ್ಸತಿ ನಡ್ಕೊತ ಹೋಗ್ತೀನಿ, ಒಂದೊಂದ್ಸತಿ ಬೈಕ್ ಮೇಲೆ ಹೋಗ್ತೀನಿ. ವಿಡಿಯೋ ಮಾಡೋರು ಯಾರು ಇದ್ರೆ ರನ್ನಿಂಗ್ ಮಾಡ್ಕೊತ ಹೋಗ್ತೀನಿ, ಹಿಂದಿಂದ ವಿಡಿಯೋ ಮಾಡ್ತಾರೆ. ಇಲ್ಲಪ್ಪ ನಾ ಒಬ್ಬನೇ ಹೋಗ್ತೀನಿ ಅಂತಂದ್ರೆ ಒಂದೊಂದ್ಸತಿ ನಾನು ವಿಡಿಯೋ ಮಾಡಿರ್ತೀನಿ. ನೋಡ್ರಿ ಮಾರ್ನಿಂಗ್ ಯಾರು ಕಾಣತ್ತಿಲ್ಲ, ಇಲ್ಲೂ ಖಾಲಿ ಐತಿ, ಮತ್ತು ಈ ಕಡೆನೂ ಎಲ್ಲ ಖಾಲಿ ಐತಿ. ಈಗ ನಾ ಗ್ರೌಂಡಿಗೆ ಹೋಗಿ ವರ್ಕೌಟ್ ಮಾಡ್ತೀನಿ. ಭಾಳ ದಿನ ಆಯ್ತು ಹೋಗಿಲ್ಲ ಗ್ರೌಂಡಿಗೆ. ಈಗ ನಾ ಬೈಕ್ ತೊಗೊಂಡೇ ಹೋಗ್ತೀನಿ ಗ್ರೌಂಡಿಗೆ. ಬೈಕ್ ಮೇಲೆ ಹೋದ್ರೆ ಇನ್ನೂ ಜಾಸ್ತಿ ಥಂಡಿ ಹತ್ತೈತಿ. ಸ್ವಲ್ಪ ಸ್ಪೀಡ್ ಹೋದ್ರೆ ನಡೀತು. ಹೋಗಿ ಬೈಕ್ ಮೇಲೆ ಹೋಗಿ ಅಲ್ಲಿ ಗ್ರೌಂಡಿಗೆ ಹೋಗಿ ವಿಡಿಯೋ ಮಾಡ್ತೀನಿ. ಬೇಸ್ ಮೇಲೆ ಗ್ರೌಂಡಿಗೆ ಬಂದೀನಿ. ಗ್ರೌಂಡಿಗೆ ಬಂದು ಈಗ ಮಾರ್ನಿಂಗ್ ಗ್ರೌಂಡಿಗೆ ಬರೋದು ಮಜಾನೇ ಬೇರೆ ಇರ್ತೈತಿ. 100% ಜನ ಇದ್ರೆ 10% ಮಂದಿ ಅಷ್ಟೇ ಮಾರ್ನಿಂಗ್ ಎದ್ದ ವರ್ಕೌಟ್ ಮಾಡಕ್ಕೆ ಬರ್ತೈತಿ ಅಂತ. 10% ಮಂದಿ ಎಲ್ಲಿದಾರೆ ಅಂತಂದ್ರೆ ಇಲ್ಲಿ ಗ್ರೌಂಡ್ದಾಗ ಅದಾರ. ಈಗ ರನ್ನಿಂಗ್ ಮಾಡಕ್ಕೆ ಟ್ರ್ಯಾಕ್ ಮೇಲೆ ಬಂದೀನಿ. ಎಷ್ಟು 8 ಟ್ರ್ಯಾಕ್ಗಳು ಅದಾವೆ. 1 2 3 4 5 6 7 8 ಟ್ರ್ಯಾಕ್ ಹೊಡ್ಬೇಕು. ಟ್ರ್ಯಾಕ್ 1ರಿಂದ ಸ್ಟಾರ್ಟ್ ಮಾಡತ್ತೀನಿ. 8-9 ರೌಂಡ್ ಹಾಕೀನಿ. ನಾರ್ಮಲಿ ಎಲ್ಲ 5-6 ಗ್ರೌಂಡ್ ಓಡುತ್ತಿದ್ದೆ. ಇವತ್ತು ಸ್ವಲ್ಪ ಜಾಸ್ತಿ 8-9 ರೌಂಡ್ ಓಡೀನಿ. ಸಾಕೈತಿ. ಈಗ ನಾನು ನೆಕ್ಸ್ಟ್ ವರ್ಕೌಟ್ ಮಾಡ್ಬೇಕು. ರನ್ನಿಂಗಿಗೆ ಸಾಕಾದ್ರೆ ಹೆಂಗೆ ಮುಗಿಸಿ ಸ್ವಲ್ಪ ರೂಮಿಗೆ ಹೋಗ್ತೀನಿ. ರೂಮಿಗೆ ಹೋಗಿ ಫ್ರೆಶ್ ಆಗಿ ಮುಂದಿನ ಡಯಟ್ ಪ್ಲ್ಯಾನ್ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ನನ್ನ ಮಾರ್ನಿಂಗ್ ಡಯಟ್ ಏನಿರ್ತೈತಿ ಅಂತಂದ್ರೆ ರಾತ್ರಿ ನೆನೆಸಿಟ್ಟಿದ್ದ ಬ್ಯಾಳಿ, ಹೆಸರು ಬ್ಯಾಳಿ, ರಾಜ್ಮಾ, ಕಾಜು, ಬಾದಾಮ್, ಅಂಜೀರ್ ಇವೆಲ್ಲ ನಾ ರಾತ್ರಿ ನೆನೆಸಿಟ್ಟ ಮಾರ್ನಿಂಗ್ ವರ್ಕೌಟ್ ಆಯ್ತಂದ್ರೆ ತಿಂತೀನಿ. ಇದನ್ನು ಕೆಲವೊಂದು ಸತಿ ನಾ ತಿಂದ ಕೇಸಿನೂ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಂದು ಸತಿ ವರ್ಕೌಟ್ ಮಾಡಿ ವಾಪಸ್ ಬಂದು ತಿಂತೀನಿ. ಇದನ್ನು ತಿಂದು ವರ್ಕೌಟ್ ಮಾಡಿದ್ರೆ ಸ್ವಲ್ಪ ಎನರ್ಜಿ ಬರ್ತೈತೆ ಅಂತೇಳಿ ಮಾರ್ನಿಂಗ್ ಇದನ್ನು ಸ್ವಲ್ಪ ಜಲ್ದಿ ತಿಂದ ವರ್ಕೌಟ್ ಮಾಡ್ತೀನಿ. ಯಾವ ಟೈಮ್ದಾಗ ತಿಂದರೆ ಇದು ಬೆಸ್ಟ್ ರಿಸಲ್ಟ್. ಇಷ್ಟು ನನ್ನ ಬ್ರೇಕ್ಫಾಸ್ಟ್ ಏನಿರ್ತೈತಿ ಅಂತಂದ್ರೆ ಓವರ್ನೈಟ್ ಓಟ್ಸ್, ಮತ್ತು ಅದ್ರಾಗ ದಾಳಿಂಬೆ, ಖಜೂರ್, 1 ಆ್ಯಪಲ್ ಇವೆಲ್ಲ ಅದ್ರಾಗ ಮಿಕ್ಸ್ ಮಾಡಿ ಮಾರ್ನಿಂಗ್ ಇದನ್ನು ನಾಷ್ಟ ಮಾಡ್ತೀನಿ ನಾನು. ಈಗ ಟೈಮ್ 5 ಆಗೈತಿ. ನಾವು ಡೈಲಿ 4:45 ಜಿಮ್ಮಿಗೆ ಹೋಗ್ತೀವಿ. ಕೆಲವೊಂದು ಸತಿ ಲೇಟ್ ಆಕೈತಿ, ಕೆಲವೊಂದು ಸತಿ ಜಲ್ದಿನೇ ಹೋಗ್ತೈತಿ. ಜಿಮ್ ಪಾರ್ಟ್ನರ್ ನಾವಿಬ್ಬರು ಡೈಲಿ ಜಿಮ್ಮಿಗೆ ಹೋಗ್ತೀವಿ. ಒಂದಿನ ಅವ ಬರಲಿಲ್ಲ ಅಂದ್ರೆ ಒಂದಿನ ನಾ ಹೋಗಂಗಿಲ್ಲ. ಜಿಮ್ಮಿಗೆ ಹೋಗ್ಬೇಕಂತಂದ್ರೆ ಜಿಮ್ ಪಾರ್ಟ್ನರ್ ಇರಲಿಲ್ಲ ಅಂದ್ರೆ ಜಿಮ್ ಮಾಡೋ ಮಜಾನೇ ಇರೋಂಗಿಲ್ಲ. ಇವತ್ತು ಶೋಲ್ಡರ್ ಡೇ ಐತಿ, ಶೋಲ್ಡರ್ ವರ್ಕೌಟ್ ಮಾಡಕೊಂತೀವಿ. ಯಾವ ಜಿಮ್ಮಿಗೆ ಹೋಗ್ತೀನಿ ಅಂತಂದ್ರೆ ಬೀಯಿಂಗ್ ಸ್ಟ್ರಾಂಗ್ ಅಂತೇಳಿ ಇದೆ, ಹಿಂದೆ ಜಿಮ್ ಕಾಣತೈತಿ. ಇಲ್ಲೇ ಒಂದು 2-3 ತಿಂಗಳೈತೆ ನಾನು ಇಲ್ಲೇ ವರ್ಕೌಟ್ ಮಾಡತ್ತೀನಿ. ನಾವು ಯಾವ ವರ್ಕೌಟ್ ಮಾಡ್ತೀವಿ ಅಂದ್ರೆ ಶೋಲ್ಡರ್ ವರ್ಕೌಟ್ ಮಾಡ್ತೀವಿ. ಈಗ 5 ಆಗೈತಿ ಟೈಮ್ ಆಗಿ ಜಿಮ್ಮಿಗೆ ಬಂದೀನಿ. ನಮ್ಮ ಸರ್ ಇವತ್ತು ಟ್ರೈನ್ ಮಾಡ್ತಾರೆ. ನಮ್ಮ ಸರ್ ಹೆಂಗೆ ಟ್ರೈನ್ ಮಾಡಿಸ್ತಾರೆ ಅನ್ನೋದು ಇವತ್ತು ನಿಮ್ಗೆ ತೋರಿಸ್ತೀನಿ.
सर ಇವತ್ತು ಯಾವ್ದು वर्कआउट ಮಾಡಿಸ್ತೀರಿ सर? पहला हम शोल्डर करने से पहले वार्म अप करेंगे, शोल्डर रोटेट करेंगे, उसके बाद में एक्सरसाइज करेंगे शोल्डर का। एक्सरसाइज करेंगे हम शोल्डर की मिलिट्री प्रेस बारबल से। इसके लगाएंगे 5 सेट, एक सेट में 20 रैप, 3 सेट 20 रैप के, और एक सेट 15 का, और एक सेट 8 to 12। लास्ट 2 3 1 2 3। शोल्डर की एक्सरसाइज लगाने के दरमियान जब भी हम ज़्यादा वेट लिफ्ट करते हैं मिलिट्री प्रेस लगाने की तरफ, बहुत लोग ये मिस्टेक करते हैं। मैं आपको दिखा दूँ। हाँ देखो, जब लिफ्ट ऊपर जाती है तो ये कमर सामने नहीं आना, ऐसा सामने बोले तो पूरा लोड पूरा कमर के ऊपर गिरेगा। इसीलिए क्या करना पड़ेगा, थोड़ा पैर सॉफ्ट रखना, सॉफ्ट रख। हाँ अब मारने तो कमर के ऊपर जाता पूरा लोड। हाँ ये अंदर लिफ्ट। दूसरी एक्सरसाइज डंबल फ्लाई। 5 6 7 8 9 10 11। ओके चलो। यस ಇದೈದು ಸೆಟ್ ಮಾಡ್ಬೇಕಂತಂದ್ರೆ ಸಾಕಾಗಿ ಹೋಗಿರ್ತೈತಿ. ಚಾಲು ಐತಿ ಈಗ ವರ್ಕೌಟ್ ಮುಗೀತ. ಡೈಲಿ 1 ರಿಂದ 1.5 ತಾಸು ವರ್ಕೌಟ್ ಮಾಡ್ತೀವಿ. ವರ್ಕೌಟ್ ಮುಗಿಸಿ ಈಗ ರೂಮಿಗೆ ಹೋಗ್ಬೇಕು. ಈಗ ವರ್ಕೌಟ್ ಮುಗಿಸ್ಕೊಂಡು ಎಳ್ನೀರು ತೊಗೊಳಕ್ಕೆ ಬಂದೀವಿ. ವರ್ಕೌಟ್ ಮುಗಿಸ್ಕೊಂಡು ಬಂದೀನಿ. ಬರೋ ಟೈಮಿಗೆ ಒಂದು ಎಳ್ನೀರು ತೊಗೊಂಬಂದೀನಿ. ಇದನ್ನು ಎಳ್ನೀರು ಫಸ್ಟ್ ತೆಗೆದು ಗ್ಲಾಸ್ದಾಗ ಹಾಕೋತೀನಿ. ಪೋಸ್ಟ್ ವರ್ಕೌಟ್ ಮೀಲ್ ಏನು ತೊಗೋತೀನಿ ಅಂತಂದ್ರೆ ಒಂದು ಸ್ಕೂಪ್ ವೇ ಪ್ರೋಟೀನ್ ಮತ್ತು ಸ್ವಲ್ಪ ಫ್ರೂಟ್ಸ್ ಅದಾವು. 2 ಬಾಳೆಕಾಯಿ ಐತಿ, ಸ್ವಲ್ಪ ದಾಳಿಂಬೆ ಮತ್ತು ಪಪ್ಪಾಕಾಯಿ ಮತ್ತು ಫ್ರೂಟ್ಸ್ಲೇ ಮಾಡಿದ್ದ ಒಂದು ಲಡ್ಡು